ನಮಸ್ಕಾರ ಸ್ನೇಹಿತರೆ, ಮೋಟಿವೇಶನಲ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಯಶ್ವಾರ್. ಯುವ ಪೀಳಿಗೆ ದುಃಖದಿಂದ ಕಾಡ್ತಾ ಇದೆಯಂತೆ. ಸೊ ಇದ್ದು ಎಲ್ಲವನ್ನ ಅನುಭವಿಸ್ತಕ್ಕಂತಹ ಎಲ್ಲ ಒಂದು ಟೆಕ್ನಾಲಜಿ ಮುಂದುವರೆದಿದ್ರು ಕೂಡ ಈ ಒಂದು ದುಃಖದಿಂದ ಯುವ ಪೀಳಿಗೆ ಅನ್ನೋದು ಕೂಡಿದೆ ಅನ್ನೋ ಒಂದು ರಿಪೋರ್ಟ್ ಹೊರಗೆ ಬಿದ್ದಿದೆ. ಆ ರಿಪೋರ್ಟಲ್ಲಿ ಏನಿದೆ, ಅಜ್ಜ ಅಜ್ಜಿ ಅನುಭವಿಸ್ತಾ ಇರ್ತಕ್ಕಂತಹ, ವಯಸ್ಸಾದವರು ಅನುಭವಿಸಿರ್ತಕ್ಕಂಥ ಸಂತೋಷ ಈ ಯಂಗ್ ಜನ್ರೇಷನಲ್ಲಿ ಯಾಕೆ ಸಿಗ್ತಾ ಇಲ್ಲ? ಸೊ ಯಂಗ್ ಜನ್ರೇಷನ್ ಅನ್ನೋದು ದುಃಖವನ್ನೇ, ಸಂತೋಷವನ್ನೇ ಕಳ್ಕೊಳ್ತಾ ಇದೆಯಾ? ಸೊ ಈ ಒತ್ತಡದಿಂದ ಎಂತಹ ಒಂದು ಟೆಕ್ನಾಲಜಿ ಮುಂದುವರೆದಿದ್ರು ಕೂಡ ಇಂತಹ ಒಂದು ಸಂತೋಷವನ್ನು ಅನುಭವಿಸ್ಲಿಕ್ಕೆ ಯುವ ಪೀಳಿಗೆ ಆಗ್ತಾ ಇಲ್ವಾ? ಸೊ ಹ್ಯಾಪಿನೆಸ್ ಅನ್ನೋದು ಒಂದು ಲಾಜಿಕ್ನೇ ಬದಲಾಗ್ತಾ ಇದೆಯಾ ನಮ್ಮ ದೇಶ ಯುವ ಪೀಳಿಗೆಯಲ್ಲಿ? ಅದರಲ್ಲೂ ಯಂಗ್ ಜನ್ರೇಷನ್ ಅವರು ತುಂಬಾನೇ ದುಃಖದಿಂದ ಈಡಾಗ್ತಾ ಇದ್ದಾರೆ. ಸೊ ಇದಕ್ಕೆಲ್ಲ ಕಾರಣ ಏನು? ಇದಕ್ಕೆಲ್ಲ ಹೇಗೆಲ್ಲ ನಾವು ಪರಿಹಾರ ಮಾಡ್ಕೊಳ್ಬೇಕು, ಮತ್ತು ನಮ್ಮ ಜೀವನ ಶೈಲಿಯನ್ನು ಹೇಗೆಲ್ಲ ಬದಲಾವಣೆ ಮಾಡ್ಕೊಳ್ಬೇಕು ಅನ್ನೋದನ್ನ ಇವತ್ತಿನ ಎಪಿಸೋಡಲ್ಲಿ ನಾನು ತಿಳಿಸ್ತಾ ಹೋಗ್ತೇನೆ. ಸೊ ಈ ಎಪಿಸೋಡಲ್ಲಿ ಚರ್ಚಿಸ್ತಾ ಹೋಗೋಣ. ದಯವಿಟ್ಟು ಎಲ್ಲೂ ಮಿಸ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇವತ್ತಿನ ಎಪಿಸೋಡನ್ನು ಮುಂದುವರಿಸ್ತಾ ಹೋಗೋಣ. ಸಂತೋಷ, ಅಸಂತೋಷ. ಸೊ ಈ ಹ್ಯಾಪಿನೆಸ್ ಅನ್ನೋದನ್ನೇ ಬದುಕಲ್ಲಿ ಕಳ್ಕೊಳ್ತಾ ಇದ್ದಾರೆ ಯುವತಿಯರು. ಸೊ ಹಿಂದಿನ ಜನ್ರೇಷನ್ ಅಪ್ಪ ಅಮ್ಮ ಮತ್ತು ಅಜ್ಜಿ ತಾತ ಅವರು ಒಂದು ಸಂತೋಷವನ್ನು ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರ ಮಕ್ಕಳಿಗೆ ಆ ಸಂತೋಷವನ್ನು ಹ್ಯಾಂಡಲ್ ಮಾಡಲಿಕ್ಕೆ ಬರ್ತಾ ಇಲ್ಲ. ಸೊ ಜೀವನವನ್ನು ತುಂಬ ಕಾಮಾಗಿ ತೊಳ್ಕೊಳ್ತಾ ಇದ್ದಾರೆ. ಇವತ್ತಿನ ಪ್ರಪಂಚದಲ್ಲಿ ಎಲ್ಲವೂ ಇದ್ದು ಕೂಡ ಏನೂ ಇಲ್ಲ ಅನ್ನೋ ಪರಿಸ್ಥಿತಿಗೆ ಯುವತಿಯರ ಜೀವನ ಆಗ್ತಾ ಇದೆ. ಟೆಕ್ನಾಲಜಿ ಎಲ್ಲ ರೀತಿ ಮುಂದುವರೆದ್ರೂ ಕೂಡ ನಮ್ಮ ಸಾಮಾಜಿಕ ಫ್ಯಾಕ್ಟ್ರಿಗಳು, ಆರ್ಥಿಕ ಫ್ಯಾಕ್ಟ್ರಿಗಳು ಎಲ್ಲವೂ ಕೂಡ ಮೊದಲಿಗಿಂತ ಇಂಪ್ರೂವ್ಮೆಂಟ್ ಆದರೂ ಕೂಡ ಏನನ್ನ ಸಂತೋಷವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ನ್ಯಾಷನಲ್ ಬ್ಯೂರೋ ಆಫ್ ಎಕನಾಮಿಕ್ಸ್ ರಿಸರ್ಚಲ್ಲಿ ಇದು ರಿಸರ್ಚ್ ಆಗ್ತಾ ಇದೆ. ನಮ್ಮ ಜೀವನವನ್ನು ಹೇಗೆಲ್ಲ ನಾವು ಕಟ್ಕೊಳ್ಬೇಕು ಅನ್ನೋದರ ಮೈಂಡ್ ಸೆಟ್ ಇಲ್ಲದೆ ಅನಾವಶ್ಯಕವಾದಂತಹ ಯೋಚನೆಯನ್ನು ಇಟ್ಕೊಂಡು, ಅನ್ನೆಸೆಸರಿಯಾಗಿ ಯೋಚನೆ ಮಾಡಿಕೊಂಡು, ಯಾರೋ ಏನೋ ಒಂದು ಮಾಡಿಬಿಟ್ರು ಅಂತ ಹೇಳಿ ಮನಸ್ಸಿಗೆ ಒತ್ತಡವನ್ನು ಕೊಟ್ಕೊಂಡು ಇವಾಗಿರ್ತಕ್ಕಂತಹ ಸಿಚುವೇಶನ್ಗೆ ತಕ್ಕಂತಹ ಒಂದು ಸಂತೋಷವನ್ನು ಅನುಭವಿಸೋದ ಬದಲು ನಮ್ಮ ಯುವತಿಯರು, ಇಂದಿನ ಯಂಗ್ ಜನ್ರೇಷನ್ ಸಂತೋಷವನ್ನೇ ತುಂಬ ಕಳ್ಕೊಳ್ತಾ ಇದೆ. ಸಂತೋಷ ಅನ್ನೋದಕ್ಕಿಂತ ತುಂಬ ದುಃಖನೇ ಹೆಚ್ಚಾಗ್ತಾ ಇದೆ. ರಿಸರ್ಚ್ ಅಮೇರಿಕಾ, ಚೀನಾ, ನ್ಯೂಜಿಲ್ಯಾಂಡ್, ಐರ್ಲೆಂಡ್ ಇನ್ನಿತರ ಇಂಗ್ಲಿಷ್ ಭಾಷಾಕಾರ ರಾಷ್ಟ್ರಗಳು ಸ್ಟಡಿ ಮಾಡಿದ್ದಾವೆ. ಆರ್ಥಿಕವಾಭಿವೃದ್ಧಿಯಾಗಿ ಮುಂದುವರೆದಿದ್ರು ಕೂಡ ಇಂತಹ ರಾಷ್ಟ್ರಗಳಲ್ಲೇ ಅನ್ಹ್ಯಾಪಿನೆಸ್ ಕಾಡ್ತಾ ಇರಬೇಕಾದ್ರೆ ನಮ್ಮ ಭಾರತ ದೇಶದ ಯುವತಿಯರ ಕಥೆ ಏನು ಸ್ನೇಹಿತರೆ? ವರ್ಲ್ಡ್ ಹ್ಯಾಪಿನೆಸ್ ಅಲ್ಲಿ ನಮ್ಮ ಭಾರತ ದೇಶ 118ನೇ ಸ್ಥಾನದಲ್ಲಿದೆ ಅಂತೆ. ಸೊ ಟೋಟಲಿ ಆಗಿ ಭಾರತ ದೇಶದಲ್ಲೇ ಅನ್ಹ್ಯಾಪಿನೆಸ್ ಕಾಡ್ತಾ ಇದೆಯಂತೆ. ಸೊ ನಮ್ಮ ಆರ್ಥಿಕವಾಗಿ ದುರ್ಭಿಕ್ಷ ಹೊಂದಿರತಕ್ಕಂತಹ ಪಾಕಿಸ್ತಾನನು ಕೂಡ 109ನೇ ಸ್ಥಾನದಲ್ಲಿದೆಯಂತೆ. ಸೊ ಹತ್ತತ್ರ ನಮ್ಮ ದೇಶದ ಸ್ಥಾನದಲ್ಲಿ ಇದೆ. ಸೊ ಒಂದು ಯೋಚನೆ ಮಾಡಬೇಕು ಯಾವ ರೀತಿ ಲೆಕ್ಕಾಚಾರ ಇದೆಯೋ ಗೊತ್ತಿಲ್ಲ ಸ್ನೇಹಿತರೆ. ಸೊ ನಮ್ಮ ಒಂದು ಹ್ಯಾಪಿನೆಸ್ ಅನ್ನೋದು, ಖಿನ್ನತೆ ಅನ್ನೋದು ತುಂಬಾ ಕಾಡ್ತಾ ಇದೆ. ಅನ್ಹ್ಯಾಪಿನೆಸ್ ಆಗಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಟೋಟಲಿ ಆಗಿ ಈ ಹ್ಯಾಪಿನೆಸ್ಗೆ ಒತ್ತಡ, ಆಂಗ್ಸೈಟಿ ಇವು ಎಲ್ಲವೂ ಕೂಡ ಕಾರಣ ಆಗ್ತಾ ಇದೆ ಸ್ನೇಹಿತರೆ. ಸೊ ಕಣ್ಮರೆ ಆಗ್ತಾ ಇದೆ 20 ದಶಕಗಳ ಮಾತು. ಯಾಕೆ ಅಂದರೆ ಸ್ನೇಹಿತರೆ, ಈ ಸೈಂಟಿಫಿಕಲಿ ಏನು ಹೇಳಿದರು ಅಂತ ಅಂದರೆ, ನಮ್ಮ ವರ್ಡ್ ಹ್ಯಾಪಿನೆಸ್ ಯು ಶೇಪಲ್ಲಿ ಇರುತ್ತಂತೆ, ಯು ಆಕಾರದಲ್ಲಿ ಇರುತ್ತಂತೆ. ಅಂದರೆ ಸ್ಟಾರ್ಟಿಂಗ್ 25ರ ವಯಸ್ಸಲ್ಲಿ ಫುಲ್ ಹ್ಯಾಪಿಯಾಗಿ ಇರ್ತಕ್ಕಂಥದ್ದು. ಕಳೆದ ನಂತರ 35, 20, 25 ವರ್ಷದಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತಂತೆ ಹ್ಯಾಪಿನೆಸ್. ತದನಂತರ 25, 30, 35ರ 45ರವರೆಗೆ ಜಂಜಾಟ, ಸಂಸಾರ, ಕುಟುಂಬ, ಲೈಫ್ ಸೆಟಲ್ ಇದ್ರ ಮಧ್ಯೆ ಇನ್ನೂ ಸ್ವಲ್ಪ ಹ್ಯಾಪಿನೆಸ್ ಕಡಿಮೆ ಆಗುತ್ತಂತೆ. ತದನಂತರ 45 ವರ್ಷದ ನಂತರ ಪೂರ್ತಿಯಾಗಿ ನಮ್ಮ ಹ್ಯಾಪಿನೆಸ್ ಅನ್ನೋದು ಮಕ್ಕಳನ್ನ ಸೆಟ್ಲು ಮಾಡಬೇಕು, ಲೈಫು, ಎಜುಕೇಷನ್ಸ್ ಇದ್ರ ಕಡೆ ನಮ್ಮ ಹ್ಯಾಪಿನೆಸ್ ಪೂರ್ತಿಯಾಗಿ ಕಳೆದು ಹೋಗುತ್ತಂತೆ. ಸೊ ತದನಂತರ 45-50 ವರ್ಷದ ನಂತರ ನಮ್ಮ ಹ್ಯಾಪಿ ಲೈಫ್ ಅನ್ನೋದು ಗೋಲ್ಡನ್ ಲೈಫ್ ಆಗಿರುತ್ತಂತೆ. ಬಿಕಾಸ್
ಲೈಫ್ ಹೇಗಿರುತ್ತೆ ಅಂತಂದರೆ ಇದ್ದಿದ್ರಲ್ಲಿ ವೃದ್ಧಾಪ್ಯದಲ್ಲಿ ಇದ್ದ ಲೈಫಲ್ಲೇ ಖುಷಿ ಪಡ್ತಕ್ಕಂತಹದ್ದು ಅನ್ನೋದನ್ನು ಮೆಸ್ ಮಾಡಿರ್ತಾರೆ. ಸೊ ಅದು ಸುಳ್ಳಾಗ್ತಾ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ 16-20ನೇ ವರ್ಷಕ್ಕೆ ಯುವಕ ಯುವತಿಯರು ಈ ಒಂದು ಸಂತೋಷವನ್ನು ನಮ್ಮಿಂದ ನಾವೇ ಹಾಳು ಮಾಡ್ಕೊಳ್ತಾ ಇದ್ದೀವಿ. ಅನ್ಹ್ಯಾಪಿಯಾಗಿ ಇಲ್ಲದೆ ಇರ್ತಕ್ಕಂಥ ಅನ್ನೆಸೆಸರಿ ವಿಚಾರಗಳನ್ನ ನಾವು ತಲೆಗೆ ಇಟ್ಕೊಂಡು ನಮ್ಮ ಸಂತೋಷದ ಗಳಿಗೆಯನ್ನು ಹಾಳು ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳ್ಬೋದು. ಸೊ ಈ ಒತ್ತಡ ಖಿನ್ನತೆಯಿಂದನೂ ಕೂಡ ನಮ್ಮ ಸಂತೋಷವನ್ನು ಹಾಳು ಮಾಡ್ಕೊಳ್ತಾ ಇದ್ದೀವಿ. ಹಾಗಾದರೆ ಆ ಕಾರಣಗಳು ಯಾವುವು ಅನ್ನೋದನ್ನು ಒನ್ ಬೈ ಒನ್ ತಿಳ್ಕೊಳ್ತಾ ಹೋಗೋಣ. ಸೊ ಈ ನಮ್ಮ ಭಾರತ ದೇಶ 2016ಕ್ಕೆ ಈ ಅನ್ಹ್ಯಾಪಿನೆಸ್ ಅನ್ನೋದನ್ನ ಕಳ್ಕೊಳ್ತಾ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಕೋವಿಡ್ನ ನಂತರ ನಮ್ಮ ಈ ಅನ್ಹ್ಯಾಪಿನೆಸ್, ನಮ್ಮ ಈ ಆಂಗ್ಸೈಟಿ ಒತ್ತಡ ಅನ್ನೋದು 35%ಗೆ ಏರಿಕೆಯಾಗಿದೆ ಅಂತೆ ಸ್ನೇಹಿತರೆ. ಸೊ ಹಾಗಾದರೆ ಈ ಮಾನಸಿಕ ಒತ್ತಡ, ಖಿನ್ನತೆಗೆ, ಆಂಗ್ಸೈಟಿಗೆ ಏನೆಲ್ಲ ಕಾರಣ ಇರ್ಬೋದು ಅನ್ನೋದನ್ನ ಒನ್ ಬೈ ಒನ್ ತಿಳ್ಕೊಳ್ತಾ ಹೋಗೋಣ. ಫಸ್ಟ್ ಒನ್ ಬಂದು ಸೋಷಿಯಲ್ ಮೀಡಿಯಾ. ಸ್ನೇಹಿತರೆ, ಈ 2012-13ಕ್ಕೆ ಸ್ವಲ್ಪ ಮಟ್ಟಿಗೆ ಹೇಗೋ ಪ್ರಪಂಚ ನಡೀತಾ ಇತ್ತು. ಈ ಸೋಷಿಯಲ್ ಮೀಡಿಯಾ ಅನ್ನೋದು ಬಂತು, ಈ ಯುಗ ಅನ್ನೋದು ಬಂತು. ಆ ಯುಗದಲ್ಲಿ ಜನಗಳು ಮುಳುಗೇ ಹೋಗ್ಬಿಟ್ರು. ಅದರ ಪೂರ್ತಿ ಫ್ರೀಡಮ್ನೇ ಆ ಒಂದು ಟೈಮ್ನ ಕೊಟ್ಬಿಟ್ಟಿದ್ದಾರೆ. ಸೊ ಎಲ್ಲಿ ಹೋಗಲಿ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಸೋಷಿಯಲ್ ಮೀಡಿಯಾ ಅನ್ನೋದಾಗಿರ್ಬೋದು, ಈ ರಂಗಿನ ವರ್ಣರಂಜಿತವಾದಂತಹ ಈ ಸೋಷಿಯಲ್ ಮೀಡಿಯಾದಲ್ಲಿ ಜನಗಳು ಮುಳುಗ್ತಾ ಹೋಗ್ತಕ್ಕಂತಹದ್ದು ಹೇಗಾಗ್ಬಿಟ್ಟಿದೆ ಅಂತ ಅಂದರೆ, ಮನೇಲಿ ಒಬ್ಬೊಬ್ರಿಗೂ ಕೂಡ ಈ ಸೋಷಿಯಲ್ ಮೀಡಿಯಾವನ್ನು ಆವರಿಸ್ತಕ್ಕಂತಹದ್ದಾಗಿರ್ಬೋದು. ಅಲ್ಲಿ ಟಿವಿ ನೋಡ್ತಾ ಇದ್ರು ಕೂಡ ಒಂದು ಸೆಕೆಂಡ್ ಅವ್ರವ್ರ ಪಾಡಿಗೆ ಅವ್ರವ್ರದ್ದೊಂದು ಫೋನ್ ಇಟ್ಕೊಂಡು ಅಲ್ಲಿ ಟಿವಿ ನೋಡ್ತಾ ಮತ್ತೊಂದು ಸೆಕೆಂಡ್ ಇಲ್ಲಿ ಫೋನ್ ನೋಡ್ತಾ ಹಾಗಾಗ್ಬಿಟ್ಟಿದೆ. ಈ ಋಷಿಮುನಿಗಳು ಹೇಗೆ ಕೈಲಂದು ಇಟ್ಕೊಂಡು ಏನೋ ಒಂದು ಜಪ ಮಾಡ್ತಾ ಇರ್ತಾರೆ, ಹಾಗೆ ಇಲ್ಲಿ ಊಟ ಮಾಡ್ತಾ ಇದ್ರು ಕೂಡ ಹೀಗೆ ಫೋನ್ ನೋಡೋದು, ಇಲ್ಲಿ ಊಟ ಮಾಡ್ತಿದ್ರು ಕೂಡ ಹೀಗೆ ಫೋನ್ ನೋಡೋದು, ಹಾಗಾಗಿದೆ ಪ್ರಪಂಚ. ಇಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಸೋಷಿಯಲ್ ಮೀಡಿಯಾದಲ್ಲಿ ರಂಗಿನಂತಹ ಜೀವನ ಚಿತ್ರಣವನ್ನ ಎಲ್ಲರೂ ಹಾಕ್ತಕ್ಕಂತಹದ್ದು. ಯಾರಾದರೂ ನಾ ಕಷ್ಟದಲ್ಲಿದ್ದೀನಿ ಅನ್ನೋದನ್ನ ಹಾಕ್ತಾರ? ತುಂಬಾ ಅಪರೂಪ. ನಾ ಅಲ್ಲಿ ಹೋಗಿದ್ದೆ ಇಲ್ಲಿ ಹೋಗಿದ್ದೆ ಅಂಥದನ್ನ ತಿಂದೆ, ವರ್ಣರಂಜಿತ ರಂಗಿನ ಚಿತ್ರವನ್ನ ಎಲ್ಲರೂ ಹಾಕ್ತಾ, ಸೊ ಅವ್ರು ಹಾಗಿದ್ದಾರೆ ಲೈಫಲ್ಲಿ, ನಂದು ಲೈಫ್ ಹೀಗಾಗಿದೆ ಅಂತ ಕೊರಗ್ತಾ ಕೂತ್ಕೊಳ್ತೀವಿ. ಇದು ನಮ್ಮ ಲೈಫ್ನ ಒಂದು ಮೇನ್ ಪ್ರಾಬ್ಲಮ್. ಇದು ಎಷ್ಟು ಬೇಕೋ ಅಷ್ಟನ್ನ ಈ ಸೋಷಿಯಲ್ ಮೀಡಿಯಾವನ್ನ ಅಕ್ಸೆಪ್ಟ್ ಮಾಡಿ ಇಂತಹದೊಂದು ಒಳ್ಳೆ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಯೂಸ್ ಮಾಡಿ, ಅನ್ನೆಸೆಸರಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಳ್ತು ಅಂತ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ನೀವು ಅದ್ರಿಂದ ಇನ್ನೊಬ್ಬರ ಬಗ್ಗೆ ಗಿಲ್ಟ್ ಮಾಡ್ತೀರಾ ಹೊರತು ನಿಮ್ಮದೇ ಆದ ಸಂತೋಷವನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಸೆಕೆಂಡ್ ಏನಂತ ಅಂದರೆ ಆರ್ಥಿಕ ಸ್ಥಿರತೆ. ಇವತ್ತಿನ ಯುವ ಪೀಳಿಗೆ ಹೆಚ್ಚಿನದಾಗಿ ವರ್ಣರಂಜಿತ ರಂಗಿನ ಬಟ್ಟೆಗಾಗಿರ್ಬೋದು, ಕ್ಲಾಸ್ಗಾಗಿರ್ಬೋದು, ಇಂತಹವಕ್ಕೆ ಹೆಚ್ಚಿನ ಗಮನವನ್ನು ಕೊಡುತ್ತೆ. ಸೊ ಮತ್ತೆ ಶೈಕ್ಷಣಿಕವಾಗಿರ್ಬೋದು, ಎಜುಕೇಷನ್ ಲೋನ್ ಆಗಿರ್ಬೋದು, ಇಂಥವುಗಳು ಮುಂದೆ ಗೋಳಾಡ್ತಾ ಹೋಗ್ತಕ್ಕಂತಹ ಸಂದರ್ಭದಲ್ಲಿ ಅವ್ರಿಗೆ ತಕ್ಕಂಥ ಎಜುಕೇಷನ್ ಮಾಡಿದಂತಹ ತಕ್ಕಂತೆ ಜಾಬ್ ಸಿಗಲ್ಲ. ಸೊ ಆ ಎಕ್ಸ್ಪೆಕ್ಟೇಷನ್ ಅಂತಹ ಸ್ಯಾಲ್ರಿ ಸಿಗಲ್ಲ. ಸೊ ಯಾರು ಏನು ಆಗ್ತಿದೆ ಅದನ್ನು ನಾನು ಸ್ವೀಕರಿಸಬೇಕು ಅಂತ ಹೋಗ್ತಕ್ಕಂತಹ ಯುವ ಪೀಳಿಗೆಯಲ್ಲಿ ಇವತ್ತಿನ ಆರ್ಥಿಕ ಪರಿಸ್ಥಿತಿ ನಮ್ಮ ತುಂಬಾನೇ ಕುಂಠಿತ ಆಗ್ತಾ ಇದೆ. ಸೊ ನಮ್ಮ ಎಷ್ಟಿದೆ ಅಷ್ಟಕ್ಕೆ ಸಂತೋಷವನ್ನು ಪಡ್ತಾ ಮುಂದೂಡ್ತಾ ಇಲ್ಲ. ಇವತ್ತಿನ ಎಜುಕೇಷನ್ ಅನ್ನೋದು ಕೂಡ ದಂಧೆ ಆಗಿದ್ರೆ ಒಂದು ಕಡೆ, ಯುವಕ ಯುವತಿಯರ ಒಂದು ಫ್ಯಾಷನ್ ಕೂಡ ಒಂದು ಫ್ಯಾಷನಬಿಲಿಟಿನೂ ಕೂಡ ಒಂದು ರೀಸನ್ ಅಂತಾನೆ ಹೇಳ್ಬೋದು. ಎನರ್ಜೆಟಿಕ್ ಆಗಿ ಇದ್ರೂ ಕೂಡ ಲೈಫಲ್ಲಿ ನಾವು ಎಷ್ಟಕ್ಕೆ ಸೀಮಿತ ಇದ್ದೀವಿ ಅನ್ನೋದು ಒಂದು ಲೆಕ್ಕಾಚಾರ ಇದ್ದಾಗ ಯಾವುದೇ ರೀತಿ ನಮ್ಮ ಸಂತೋಷವನ್ನಾಗಲಿ, ನಮ್ಮ ಆಸೆ ಆಕಾಂಕ್ಷೆಗಳನ್ನಾಗಲಿ ಯಾವುದೇ ರೀತಿ ಬದಲಾವಣೆ ಆಗಲ್ಲ. ನಮ್ಮಲ್ಲೇ ಒಂದು ಸಂತೋಷವನ್ನು ನಾವು ಪಡ್ಕೊಳ್ತಕ್ಕಂತಹ ಸಾಧ್ಯತೆ ಹೆಚ್ಚಿರುತ್ತೆ. ನೆಕ್ಸ್ಟ್ ಏನಂತ ಅಂದರೆ ಗ್ಲೋಬಲ್ ಡಿಸ್ಟ್ರಪ್ಷನ್, ಅಂದರೆ ಜಾಗತಿಕ ಅಡೆತಡೆಗಳು. ಸ್ನೇಹಿತರೆ, ಹಿಂದಿನ ಒಂದು ಸಮುದಾಯದ ಇರ್ತಕ್ಕಂಥವರು ಹಾಸಿಗೆ ಇದ್ದಷ್ಟೇ ಕಾಲು ಚಾಚ್ತಾ ಇದ್ರು ಮತ್ತು ಜೀವನವನ್ನು ಮಾಡ್ತಾ ಇದ್ರು. ಇವತ್ತಿನ ಯುವಕ ಯುವತಿಯರು ಹೇಗಾಗ್ಬಿಟ್ಟಿದೆ ಜೀವನ ಅಂದರೆ ಅವರ ಕ್ರೆಡಿಟ್ ಕಾರ್ಡ್ಗೆ ಕೂಡ ಅಡ್ಜಸ್ಟ್ ಆಗಿಬಿಟ್ಟಿದೆ ಲೈಫ್. ಸೊ ಒಂದು ಅವರಲ್ಲಿ ಎಷ್ಟು ಮಿತಿ ಇದೆಯೋ ಅಷ್ಟನ್ನು ಯೂಸ್ ಮಾಡ್ತಾ ಇಲ್ಲ. ಅಲ್ಲಿ ಏನು ಸಿಗುತ್ತೆ ಅದನ್ನೆಲ್ಲ ಹೆಂಗಾಗಿ ನಾವು ತಗೊಳ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗ್ತಾ ಇದೆ. ಹಾಗಾಗಿ ಅಸಂತೋಷಗಳು ಮತ್ತು ಆರ್ಥಿಕ ಅಭಿವೃದ್ಧಿಗೆ ಅಸ್ಥಿರತೆ ಇವೆಲ್ಲವೂ ಕೂಡ ಕಾರಣ ಆಗ್ತಾ ಇದೆ ಸ್ನೇಹಿತರೆ. ಸೊ ಇಲ್ಲಿ ಏನಂತ ಅಂದರೆ ಬುದ್ಧಿವಂತಿಕೆ, ನೆಮ್ಮದಿ, ಸಂತೋಷ ಎಲ್ಲವೂ ಬೇಕು ಅಂತ ಅಂದರೆ ನಮ್ಮಲ್ಲಿ ಏನಿದೆ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿ, ಅದಕ್ಕಿಂತ ಲಿಮಿಟೆಡ್ ಆಗಿ ಹೋದರೆ ಜೀವನ ತುಂಬ ದುಃಖಕರವಾಗಿರುತ್ತೆ. ಅಲ್ಲಿ ದುಡ್ಡು ಇದೆಯಾ, ಇವತ್ತು ಅದನ್ನು ತಗೋಬೇಕಾ, ತಗೋ, ನೆಕ್ಸ್ಟ್ ದುಡ್ಡು ಏನು ಮಾಡೋಣ ಬಿಡು, ಈ ಒಂದು ಮೆಂಟಾಲಿಟಿನಲ್ಲಿ ಇವತ್ತಿನ ಯುವಕ ಯುವತಿಯರು ಬದುಕ್ತಾ ಇದ್ದಾರೆ.
ಇಷ್ಟು ಸಮುದಾಯದ ಜೊತೆ ಸಂಪರ್ಕ. ಹಿಂದೆ ಸಮುದಾಯ ಇರ್ತಕ್ಕಂಥವ್ರು ಎಲ್ಲರೂ ಒಗ್ಗೂಡಿ ಅವ್ರಿಗೆ ಸಾಕಷ್ಟು ಸಕಲ ಸೌಕರ್ಯಗಳು ಇಲ್ಲದೆ ಇದ್ರೂ ಕೂಡ ಇದ್ದಷ್ಟಲ್ಲಿಯೇ ಎಲ್ಲರೂ ಒಗ್ಗೂಡಿ ಜೀವನವನ್ನ ಮಾಡ್ತಾ ಇದ್ರು, ಅದರಲ್ಲೇ ಸಂತೋಷವನ್ನ ಕಾಣ್ತಾ ಇದ್ರು. ಸೊ ಎಲ್ಲರೂ ಒಟ್ಟುಗೂಡಿ ಒಟ್ಟಿಗೆ ಹಬ್ಬವನ್ನ ಆಚರಿಸ್ತಾ ಇದ್ರು. 2-3 ದಿನ ಅವರ ಕಷ್ಟ ಸುಖಗಳನ್ನ ಮರಿತಾ ಇದ್ರು. ಸೊ ಇವತ್ತು ಆ ಜನರೇಷನ್ ಹಾಗಿಲ್ಲ. ಸೊ ಈ ಆಂಗ್ಸೈಟಿ ತುಂಬಾ ಒತ್ತಡಕ್ಕೆ, ಖಿನ್ನತೆಗೆ, ಅಸಂತೋಷಕ್ಕೆ ಕಾರಣ ಆಗ್ತಾ ಇದೆ. ಸೊ ಸಮುದಾಯವನ್ನ ಚೇಂಜ್ ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಮ್ಮ ಜೀವನ ಕೂಡ ಸಂತೋಷವಾಗುತ್ತೆ. ಹಾಗಾದ್ರೆ ಇದಕ್ಕೆ ಪರಿಹಾರನೇ ಇಲ್ವೇ ಅಂತ ನೀವು ಕೇಳ್ಬೋದು. ಖಂಡಿತವಾಗಿಯೂ ಕೂಡ ಇದೆ. ಈ ಸೋಷಿಯಲ್ ಮೀಡಿಯಾದಿಂದ ಹೆಚ್ಚಿನದಾಗಿ ಅಂತರವನ್ನ ಕಾಪಾಡ್ಕೊಳ್ಬೇಕು. ಸೊ ಸೇಫ್ ಝೋನಲ್ಲಿ ನಾವು ಇರಬೇಕು. ನಮಗೆ ಎಷ್ಟು ಬೇಕೋ ಅಷ್ಟನ್ನ ನಾವು ಸ್ವೀಕರಿಸಬೇಕು. ಹೆಚ್ಚಿನದಾಗಿ ಅಡಿಕ್ಟ್ ಆಗಬಾರ್ದು ಅದರಲ್ಲಿ. ಸೊ ನಮ್ಮ ಮಾನಸಿಕ ಆರೋಗ್ಯವನ್ನ ತುಂಬಾ ಚೆನ್ನಾಗಿ ಇಟ್ಕೊಳ್ಬೇಕು. ನಮ್ಮ ಮಾನಸಿಕ ಆರೋಗ್ಯ ತುಂಬಾ ಚೆನ್ನಾಗಿ ಇರಬೇಕು ಅಂತ ಅಂದ್ರೆ ಯೋಗ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು, ಮೆಡಿಟೇಷನ್ ಮಾಡಬೇಕು, ಒಳ್ಳೊಳ್ಳೆ ಸಿಗ್ತಕ್ಕಂಥ ನ್ಯಾಚುರಲ್ ಫುಡ್ನ ಸ್ವೀಕರಿಸಬೇಕು. ಮತ್ತು ಹೆಚ್ಚಿನದಾಗಿ ಫೇಸ್ ಟು ಫೇಸ್ ರಿಯಾಲಿಟಿ ಹ್ಯೂಮನ್ ಮೀಟಿಂಗ್ನ ಮಾಡಬೇಕು. ನಾವು ಫೇಸ್ ಟು ಫೇಸ್ ಯಾವಾಗ ನೆಟ್ವರ್ಕ್ನ ಇಟ್ಕೊಳ್ತೀವಿ, ನಮ್ಮ ಮೆಂಟಾಲಿಟಿ, ನಮ್ಮ ಮೈಂಡ್ ಸೆಟ್, ನಮ್ಮ ಖಿನ್ನತೆ, ಆಂಗ್ಸಿಟಿ ಕ್ಲಿಯರ್ ಆಗುತ್ತೆ. ಸೊ ಇಷ್ಟೆಲ್ಲ ಮಾಡೋದ್ರಿಂದ ಇಷ್ಟೆಲ್ಲ ಕಾರಣಗಳಿದ್ದಾವೆ ಸ್ನೇಹಿತರೆ. ಇವತ್ತಿನ ಯೂನಿವರ್ಸ್ ಹೇಗಿದೆ ಅಂತ ಅಂದರೆ ನಮ್ಮಲ್ಲೇ ನಾವೇ ಎಲ್ಲವನ್ನ ಕಳ್ಕೊಳ್ತಾ ಬರ್ತಾ ಇದ್ದೇವೆ. ಸೊ ದಯವಿಟ್ಟು ಚೇಂಜ್ ಆಗಿ, ಬದಲಾಗಿ, ಒಳ್ಳೆ ರೀತಿ ಬದಲಾಗಿ, ನಮ್ಮ ಸಂತೋಷ ನಮ್ಮ ಕೈಲಿದೆ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಇಷ್ಟ ಆಗಿದ್ರೆ ದಯವಿಟ್ಟು ಹಾಗೆ ಒಂದು ಲೈಕ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ದಯವಿಟ್ಟು ಒಮ್ಮೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಎಪಿಸೋಡಲ್ಲಿ ಇಂಥದ್ದೊಂದು ವಿಷಯನ ತಗೊಂಡು ಬರ್ತೀನಿ. ಅಲ್ಲಿವರೆಗೂ ನಮಸ್ತೆ.